ಪ್ರೈಸ್ ದಿ ಲಾರ್ಡ್. ಬೇಗನೆ ಬರುವಂತ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಪ್ರಿಯರೇ, ಮತ್ತೊಂದು ವಿಡಿಯೋ ಆಗಿ ನಿಮ್ಮ ಮಧ್ಯದಲ್ಲಿ ಬರುವಂತೆ ದೇವರು ನಮಗೆ ಸಹಾಯ ಮಾಡಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನೀವು ತೋರಿಸಿರುವಂತ ಎಲ್ಲ ಅನ್ಯೋನ್ಯತೆಗೂ ಹೊಂದಾಣಿಕೆಗೂ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮತ್ತೊಂದು ವಿಡಿಯೋ ಆಗಿ ನಿಮ್ಮ ಮಧ್ಯದಲ್ಲಿ ಬರುವಂತೆ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ದಯವಿಟ್ಟು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಸ್ವಲ್ಪ ಅನೇಬಲ್ ಮಾಡಿಕೊಂಡು ಎಲ್ಲ ಪ್ರಿಯಪಟ್ಟವರಿಗೂ ವಿಡಿಯೋವನ್ನು ಶೇರ್ ಮಾಡಿ. ದೇವ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಮ್ಮ ವಿಷಯಕ್ಕಾಗಿ ಬರೋಣ. ಕಳೆದ ದಿವಸ ಕಳೆದ ವಿಡಿಯೋದಲ್ಲಿ ನಾವು ಚಿಂತಿಸಿರುವಂತ ವಿಷಯ ಕರ್ತನ ಮೇಜಿನ ವಿಷಯ ಬಗ್ಗೆ ಆಗಿದೆ. ಸೊ ಇವತ್ತು ಕೂಡ ಕರ್ತನ ಮೇಜಿನ ವಿಷಯ ಬಗ್ಗೆ ಚಿಂತಿಸುವುದಕ್ಕೆ ಕರ್ತನಲ್ಲಿ ಇಷ್ಟಪಡುತ್ತೇನೆ. ಕೆಲವೊಂದು ಕಾರ್ಯಗಳು ಕೂಡ ಕರ್ತನ ಮೇಜಿನ ವಿಷಯ ಬಗ್ಗೆ ಚಿಂತಿಸಿಕೊಂಡು ಮುಂದೆ ಹೋಗುವುದಕ್ಕಾಗಿ ಇಷ್ಟಪಡುತ್ತೇನೆ. ಸೊ ನಮಗೆ ಬೇಗನೆ ಕರ್ತನ ಮೇಜಿನ ವಿಡಿಯೋಗೆ ಬರೋಣ, ವಿಡಿಯೋಗೆ ಹೋಗೋಣ. ಸೊ ದೇವರು ನಮ್ಮನ್ನು ಸಹಾಯ ಮಾಡಲಿ. ಇವತ್ತು ನಾವು ಚಿಂತಿಸುವುದಕ್ಕಿರುವಂತ ವಿಷಯ ಕರ್ತನ ಮೇಜಿಗಿರುವಂತ ವಿಶೇಷತೆ ಏನು ಎಂಬುದಾಗಿ. ಇಟ್ಸ್ ಸ್ಪೆಷಾಲಿಟಿ. ಕರ್ತನ ಮೇಜಿನ ಸ್ಪೆಷಾಲಿಟಿ ಏನು, ಸವಿಶೇಷತೆ ಎಂಬುದಾಗಿ ಹೇಳುತ್ತೇವೆ. ವಿಶೇಷತೆ ಇಲ್ಲ, ಕರ್ತನ ಮೇಜಿನ ಸವಿಶೇಷತೆ ಏನು ಎಂಬುದಾಗಿ ನಾವು ನೋಡಿಕೊಳ್ಳುವುದಕ್ಕೆ ಸಾಧ್ಯ. ಈ ಕರ್ತನ ಮೇಜಿಗೆ ಅನೇಕ ಸವಿಶೇಷತೆಗಳುಂಟು. ಅದು ಏನು ಎಂಬುದಾಗಿ ಒಂದೊಂದಾಗಿ ನಾನು ಹೇಳುತ್ತೇನೆ, ಆದರೆ ಅದನ್ನು ನಮಗೆ ವಿವರಿಸುವುದಕ್ಕೆ ನನ್ನ ಸಮಯವನ್ನ ತಗೊಳ್ಳುತ್ತಾ ಇಲ್ಲ. ಸೊ ಅದನ್ನ ಸವಿಶೇಷತೆಗಳು ಏನು ಅಂತ ಕೇಳುವಾಗಲೇ ನಿಮಗೆ ಗೊತ್ತಾಗುತ್ತದೆ. ಸೊ ಕರ್ತನ ಮೇಜಿಗೆ ಬರಬೇಕಾಗಿರುವವರು ಅರಿತುಕೊಳ್ಳಬೇಕಾದಂತ ಸವಿಶೇಷತೆಗಳು ನಿಮ್ಮ ಮೈಂಡಲ್ಲಿ, ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕಾದಂತ ಕಾರ್ಯಗಳಾಗಿದೆ. ಇವತ್ತು ನಾವು ಚಿಂತಿಸುವುದಕ್ಕಾಗಿ ಹೋಗುವಂಥದ್ದು. ದೇರ್ ಆರ್ ಮೆನಿ ಸ್ಪೆಷಾಲಿಟೀಸ್ ಫಾರ್ ದಿ ಲಾರ್ಡ್ಸ್ ಟೇಬಲ್. ಅನೇಕ ವಿಧವಾದಂತ ಸ್ಪೆಷಾಲಿಟಿ ಕರ್ತನ ಮೇಜಿಗುಂಟು. ಕರ್ತನ ಮೇಜಿಗೆ ಅನೇಕ ವಿಧವಾದಂತ ಸ್ಪೆಷಾಲಿಟಿ ಉಂಟು. ಅದು ನಮಗೆ ಡಿಸ್ಕಸ್ ಮಾಡಿಕೊಳ್ಳುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಈ ವಿಡಿಯೋ ಅದಕ್ಕೆ ಸಹಾಯಕರವಾಗಲಿ ಎಂಬುದಾಗಿ ನಾನು ಬಯಸಿಕೊಳ್ಳುತ್ತೇನೆ. ಒಂದಿನ ವಿಷಯ, ಸರ್ವಿಸ್ ಆಫ್ ನ್ಯೂ ಕವನೆಂಟ್. ಕರ್ತನ ಮೇಜು ನಮಗೆ ತೋರ್ಪಡಿಸುವಂತ ಕರ್ತನ ಮೇಜಿನ ವಿಶೇಷತೆ ಏನಂದರೆ, ಒಂದು ಹೊಸ ಒಪ್ಪಂದವನ್ನು ಮಾಡಿಕೊಳ್ಳುವುದಾಗಿದೆ. ಒಂದು ಹೊಸ ಒಡಂಬಡಿಕೆಯನ್ನ ಮಾಡಿಕೊಳ್ಳುವಂತದಾಗಿದೆ ಕರ್ತನ ಮೇಜು ಎಂಬುದಾಗಿ. ಹೊಸ ಒಡಂಬಡಿಕೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 28ನೇ ವಾಕ್ಯ, ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 24ನೇ ವಾಕ್ಯ, ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 20ನೇ ವಾಕ್ಯವು, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 25ನೇ ವಾಕ್ಯಗಳು ನಾವು ಓದುವಾಗ ಕರ್ತನ ಮೇಜಿಗೆ ಬರುವವರಿಗೆ ಒಂದು ಹೊಸ ಉಡಂಬಡಿಕೆಯನ್ನ ಮಾಡಿಕೊಳ್ಳುತ್ತಾ ಇದೆ. ದ ನ್ಯೂ ಟೆಸ್ಟಮೆಂಟ್ ಕವನೆಂಟ್ ಎಂಬುದಾಗಿ. ಈ ರಕ್ತವು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವುದು ಎಂದು ಯೇಸು ಹೇಳುತ್ತಾ ಇದೆ. ನಮಗೂ ನಮ್ಮ ಕರ್ತವ್ಯವಾಗಿ ಒಂದು ಹೊಸ ಒಪ್ಪಂದವನ್ನು ಸ್ಥಾಪಿಸುವಂತ ಸೇವೆಯಾಗಿದೆ ಕರ್ತನ ಮೇಜು ಎಂಬುದಾಗಿ. ಸುಮ್ಮನೆ ಇರುವಂತ, ಸುಮ್ಮನೆ ಸಭೆಯಲ್ಲಿ ನಡೆಸುವಂತ, ಸುಮ್ಮನೆ ಸಭೆಯಲ್ಲಿ ಇಟ್ಟುಕೊಳ್ಳುವಂತ ಒಂದು ಸೇವೆ ಅಲ್ಲ. ಇದೊಂದು ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸಿರುವಂತ ಸೇವೆಯಾಗಿದೆ. ಅದು ಹೊಸ ಒಡಂಬಡಿಕೆ ಏನು ಎಂಬುದಾಗಿ ನಾವು ಹೊಸ ಒಡಂಬಡಿಕೆಯ ಆ ಭಾಗಗಳನ್ನ ಕಲಿತುಕೊಳ್ಳುವುದಾದರೆ ಅನೇಕ ಒಪ್ಪಂದವನ್ನು ಯೇಸುವು ಸಭೆಯು ಮಾಡುವುದನ್ನು ನಮಗೆ ನೋಡುವುದಕ್ಕೆ ಸಾಧ್ಯ. ಯೇಸುವಿನ ಸಭೆ ಅಂದರೆ ಮೊದಲಗಿತ್ತಿ, ಅವನ ಕರ್ತನ ಮೇಜಿನಲ್ಲಿ ಪಾಲುಗಾರಾಗುವವನು ಕರ್ತನವಾಗಿ ಹೇಗೆ ಇರಬೇಕು, ಹೇಗೆ ನಡೆಯಬೇಕು, ಹೇಗೆ ಮಾತಾಡಬೇಕು, ಹೇಗೆ ಜೀವಿಸಬೇಕು, ಹೇಗೆ ನಿಂತ್ಕೊಳ್ಳಬೇಕು, ಹೇಗೆ ಆರಾಧನೆ ಮಾಡಬೇಕು, ಇದಕ್ಕೆಲ್ಲ ಒಂದು ಹೊಸ ಉಡಂಬಡಿಕೆಯನ್ನ ಮಾಡಿಕೊಳ್ಳುವಂತ ಸೇವೆಯಾಗಿದೆ ಕರ್ತನ ಮೇಜು. ಒಂದನೇದಾಗಿ ಸರ್ವಿಸ್ ಆಫ್ ನ್ಯೂ ಕವನೆಂಟ್ ಎಂಬುದಾಗಿ ಹೇಳುತ್ತೇವೆ.
ಎರಡನೇದಾಗಿ ಹೇಳುತ್ತಾ ಇದೆ ಸರ್ವಿಸ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಆರ್ ಬ್ಲೆಸ್ಸಿಂಗ್. ಸರ್ವಿಸ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಇದು. ಆಮೇಲೆ ಸೇವೆ, ಈ ಸೇವೆ ಏನಕ್ಕಂದರೆ ಇದು ಕೃತಜ್ಞತೆಯನ್ನು ಸಲ್ಲಿಸುವಂತ ಸೇವೆಯಾಗಿದೆ. ಕೃತಜ್ಞತೆಯನ್ನು ತೋರ್ಪಡಿಸುವಂತ ಸೇವೆಯಾಗಿದೆ. ಮಾತ್ರವಲ್ಲ, ಇದು ಅನುಗ್ರಹದ ಸೇವೆಯಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 26-30 ವಾಕ್ಯಗಳು. ಮಾರ್ಕನ ಬರೆದ ಸುವಾರ್ತೆ 14-22ನೇ ವಾಕ್ಯ, 26ನೇ ವಾಕ್ಯವು. ಲೂಕನ ಬರೆದ ಸುವಾರ್ತೆ 22-19-23ನೇ ವಾಕ್ಯದವರೆಗೂ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಾಕ್ಯದಿಂದ 10ನೇ ಅಧ್ಯಾಯದ 16ನೇ ವಾಕ್ಯದವರೆಗೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಾಗಿದೆ. ಥ್ಯಾಂಕ್ಸ್ ಗಿವಿಂಗ್ ಸರ್ವಿಸ್ ಆಗಿದೆ ಕರ್ತನ ಮೇಜು. ಏನಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕು? ಥ್ಯಾಂಕ್ಸ್ ಹೇಳುವುದಕ್ಕೆ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಅನೇಕ ಕಾರ್ಯಗಳುಂಟು ಎಂಬುದಾಗಿ. ಸೊ ಥ್ಯಾಂಕ್ಸ್ ಗಿವಿಂಗ್ ಸರ್ವಿಸ್, ಸರ್ವಿಸ್ ಆಫ್ ಥ್ಯಾಂಕ್ಸ್ ಗಿವಿಂಗ್ ಆರ್ ಬ್ಲೆಸ್ಸಿಂಗ್, ಇದು ಅನುಗ್ರಹದ ಸೇವೆಯಾಗಿದೆ, ಕೃತಜ್ಞತೆ ಸಲ್ಲಿಸುವಂತ ಸೇವೆಯಾಗಿದೆ. ಮೂರನೇದಾಗಿ ಸರ್ವಿಸ್ ಆಫ್ ರಿಮೆಂಬರೆನ್ಸ್, ನೆನಪು ಮಾಡುವಂತ ಸೇವೆಯಾಗಿದೆ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 19, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ನೇ ವಾಕ್ಯ ಏನಾಗಿದೆ? ನೆನಪು ಮಾಡುವಂತ ಸೇವೆ. ಏನು ನಾವು ನೆನಪು ಮಾಡಬೇಕು? ಕರ್ತನ ಮೇಜಿಗೆ ನೆನಪು ಮಾಡಬೇಕಾದಂತ ಅನೇಕ ವಿಷಯಗಳಲ್ಲಿ ಇಂಪಾರ್ಟೆಂಟ್ ಯೇಸುವಿನ ಶಿಲುಬೆಯ ಮರಣ, ಅವನ ಕಷ್ಟಾನುಭವಗಳನ್ನ ನೆನಪು ಮಾಡುವಂತ ಸೇವೆಯಾಗಿದೆ. ನಮ್ಮ ಒಳಗೆ ಆ ನೆನಪುಂಡಾಗಬೇಕು. ರೊಟ್ಟಿಯನ್ನು ತಗೊಳ್ಳುವಾಗ, ದ್ರಾಕ್ಷಾರಸವನ್ನ ತಗೊಂಡು ತಿನ್ನುವಾಗ ಆ ನೆನಪು ಉಂಟಾಗಬೇಕು ಎಂಬುದಾಗಿ. 4ನೇದಾಗಿ ಹೇಳುತ್ತಾ ಇದೆ ಸರ್ವಿಸ್ ಆಫ್ ಬ್ರೇಕಿಂಗ್ ಅಂಡ್ ಪೂರಿಂಗ್ ಎಂಬುದಾಗಿ. ಅಂದರೆ ಮುರಿಯುವಂಥದ್ದು ಮತ್ತು ಆಮೇಲೆ ಸ್ತೋತ್ರ ಆ ಸುರಿಸುವಂಥದ್ದು ಆಗಿರುವಂತ ಸೇವೆಯಾಗಿದೆ. ಮುರಿಯುವುದು, ರೊಟ್ಟಿಯನ್ನ ಮುರಿಯುವುದು, ದ್ರಾಕ್ಷಾರಸವನ್ನು ಸುರಿಸುವುದು ಆಗಿರುವಂತ ಸೇವೆಯಾಗಿದೆ. ಮತ್ತೆ ಬರೆದ ಸುವಾರ್ತೆ 26-26, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಾಕ್ಯ, 10ನೇ ಅಧ್ಯಾಯ 16ನೇ ವಾಕ್ಯವು ಹೇಳುತ್ತಾ ಇದೆ ಮುರಿಯುವಂತ ಸೇವೆ. ರೊಟ್ಟಿಯನ್ನ ಮುರಿಯಬೇಕು, ದ್ರಾಕ್ಷಾರಸವನ್ನು ಸುರಿಯಬೇಕು. ಹಾಗೆ ಮುರಿಯುವುದು, ಸುರಿಯುವಂತ ಸೇವೆಯಾಗಿದೆ ಕರ್ತನ ಮೇಜು. ಅದರ ಸ್ಪೆಷಾಲಿಟಿ ಅದಾಗಿದೆ. ಕರ್ತನ ಮೇಜು ನಡೆಸುವಾಗ ಇದು ಇರಬೇಕು ಎಂಬುದಾಗಿ, ಈ ತರವಾಗಿ ಅದನ್ನ ಮಾಡಬೇಕು ಎಂಬುದಾಗಿ ವಚನ ನಮಗೆ ತಿಳಿಸುತ್ತಾ ಇದೆ. 5ನೇದಾಗಿ ಹೇಳುತ್ತಾ ಇದೆ ಸರ್ವಿಸ್ ಆಫ್ ಸೆಲ್ಫ್ ಎಕ್ಸಾಮಿನೇಷನ್ ಎಂಬುದಾಗಿ ಹೇಳುತ್ತಾ ಇದೆ. ಓ ಸಾಂಟಿಫಿಕೇಶನ್ ಅಂದರೆ ಸ್ವಯಪರಿಶೋಧನೆ, ನೀರೀಕರಿಸುವಂಥದ್ದು ಆಗಿರುವಂತ ಸೇವೆಯಾಗಿದೆ. ನಮ್ಮನ್ನು ನಾವೇ ಪರಿಶೋಧಿಸಿಕೊಳ್ಳುವಂತ ಸೇವೆಯಾಗಿದೆ ಕರ್ತನ ಮೇಜು. ಓಡಿ ಬಂದು ಸುಮ್ಮನೆ ತಗೊಂಡು ತಿನ್ನುವಂತ ಸೇವೆ ಅಲ್ಲ, ಪರಿಶೋಧಿಸಬೇಕು. ಈ ಮೇಜಿಗೆ ನಾನು ಯೋಗ್ಯನಾಗಿದ್ದೀಯಾ? ಈ ಮೇಜಿಗೆ ನಾನು ಅಯೋಗ್ಯನಾಗಿದ್ದೀಯಾ? ಈ ಮೇಜು ನಾನು ತಗೋಬೋದಾ ತಗೋಬಾರ್ದಾ ಎಂಬುದಾಗಿ ನಮ್ಮನ್ನು ನಾವೇ ಪರಿಶೋಧಿಸಿಕೊಳ್ಳಬೇಕು, ಪರೀಕ್ಷಿಸಿಕೊಳ್ಳಬೇಕು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 22-29ನೇ ವಾಕ್ಯಗಳು ಇದು ನಮಗೆ ತಿಳಿಸುತ್ತಾ ಇದೆ. ಸ್ವಯಪರಿಶೋಧನೆ, ಮತ್ತೊಬ್ಬನ ಪರಿಶೋಧಿಸುವುದಲ್ಲ, ನನ್ನನ್ನು ನಾನು ಪರಿಶೋಧಿಸುವುದು, ನನ್ನ ಮನಸ್ಸಾಕ್ಷಿಗೆ ನಾನು ಕೇಳಿಕೊಳ್ಳುವುದು, ನನಗೆ ಇದಕ್ಕೆ ಯೋಗ್ಯತೆ ಇದೆಯಾ ಎಂಬುದಾಗಿ. ವಚನ ಪ್ರಕಾರ ಹೇಳುವಂತ ಯೋಗ್ಯತೆ ಇಲ್ಲದಂತೆ ಕರ್ತನ ಮೇಜಿನಲ್ಲಿ ಪಾಲುಕಾರರಾಗಬಾರದು. ವಚನ ಪ್ರಕಾರವಾಗಿರುವಂತ ಯೋಗ್ಯತೆ ಇಲ್ಲದೆ ಇದ್ದರೆ ಮೇಜಿನಲ್ಲಿ ಪಾಲುಗಾರರಾಗಬಾರದು. ಹಾಗಾದರೆ ಆ ಯೋಗ್ಯತೆ ಇದೆಯಾ ಇಲ್ಲ ಎಂಬುದಾಗಿ ಪರಿಶೋಧಿಸಿಕೊಳ್ಳುವುದಾಗಿದೆ ಕರ್ತನ ಮೇಜು ಎಂಬುದಾಗಿ. 6ನೇದಾಗಿ ಹೇಳುತ್ತಾ ಇದೆ ಸರ್ವಿಸ್ ಆಫ್ ಕಮ್ಯೂನಿಯನ್
और ಫೆಲೋಶಿಪ್ ಎಂಬುದಾಗಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 16 ಇರುವಂತ ವಾಕ್ಯಗಳು ಇದು ತೋರ್ಪಡಿಸುವಂತ ಆಮೇಲೆ ಕಾರ್ಯವು ಏನಂತಾರೆ, ಹೊಂದಾಣಿಕೆಯನ್ನು ತೋರಿಸುತ್ತಾ ಇದೆ, ಅನ್ಯೋನ್ಯತೆಯನ್ನು ತೋರಿಸುತ್ತಾ ಇದೆ, ಐಕ್ಯತೆಯನ್ನು ತೋರಿಸುತ್ತಾ ಇರುವುದು ಕರ್ತನ ಮೇಜು. ಕರ್ತನ ಮೇಜು ತಗೊಳ್ಳುವಂತ ನಾವು ಜಗಳ ಮಾಡುವವರಾಗಬಾರದು. ಕರ್ತನ ಮೇಜು ತಗೊಳ್ಳುವವರು ಒಬ್ಬರಿಗೊಬ್ಬರು ಮಾತನಾಡದಂತೆ ಇರುವವರಾಗಬಾರದು. ಕರ್ತನ ಮೇಜು ತಗೊಳ್ಳುವವರು ಪರಿಶುದ್ಧತೆ ಇಲ್ಲದಂತೆ ನಡೆಯಬಾರದು ಎಂಬುದಾಗಿ. ಅದರಿಂದ ಸರ್ವಿಸ್ ಆಫ್ ಕಮ್ಯೂನಿಯನ್ ಆಗಿದೆ, ಆಮೇಲೆ ಒಟ್ಟುಗೂಡುವಿಕೆ ಎಂಬುದಾಗಿ, ಮತ್ತು ಫೆಲೋಶಿಪ್ ಆಗಿದೆ, ಅನ್ಯೋನ್ಯತೆಯಾಗಿದೆ ಎಂಬುದಾಗಿ ಇದಾಗಿದೆ. ಇದರ ಆಮೇಲೆ ಸ್ಪೆಷಾಲಿಟಿ, ಕರ್ತನ ಮೇಜಿನ ಮುಖ್ಯ ಸ್ಪೆಷಾಲಿಟಿಗಳೇನು, ಅದರ ಮುಖ್ಯ ವಿಷಯಗಳೇನು ಎಂಬುದಾಗಿ, ಅದನ್ನ ತಗೊಳ್ಳುವುದಕ್ಕೂ ಕೊಡುವುದಕ್ಕೂ ಬರುವವರು ಈ ವಿಷಯಗಳನ್ನು ನೆನಪು ಮಾಡಿಕೊಳ್ಳಬೇಕು ಎಂಬುದಾಗಿ 7ನೇದಾಗಿ ನಾವು ಕಲಿಯುವುದು ಸರ್ವಿಸ್ ಆಫ್ ಸಬ್ಮಿಷನ್ ಆಗಿದೆ. ಸಬ್ಮಿಷನ್ ಆಮೇಲೆ 1 ಕೊರಿಂಥ ಬರೆದ ಪತ್ರಿಕೆ 11ನೇ ಅಧ್ಯಾಯ 32ನೇ ವಾಕ್ಯ. ಸರ್ವಿಸ್ ಆಫ್ ಸಬ್ಮಿಷನ್ ಅಂದರೆ ಸಮರ್ಪಿಸುವಂತ ಸೇವೆ. ನನ್ನನ್ನೇ ದೇವರ ಕರೆಗೆ ಸಮರ್ಪಿಸಿಕೊಡುವಂತ ಸೇವೆ, ಸಮರ್ಪಣದ ಸೇವೆ, ಒಪ್ಪಿಸಿಕೊಡುವಂತ ಸೇವೆಯಾಗಿದೆ ಕರ್ತನ ಮೇಜು. ಒಪ್ಪಿಸಿಕೊಡದಂತೆ, ಸಮರ್ಪಿಸಿಕೊಡದಂತೆ ಮೇಜಿನಲ್ಲಿ ಪಾಲುಗಾರರಾಗಬಾರದು. ಹಂಗೆ ಪಾಲುಗಾರರಾಗುವವರಿಗೆ ಶಿಕ್ಷೆ ಉಂಟಾಗುತ್ತದೆ ಎಂಬುದಾಗಿ ಫಸ್ಟ್ ವಿಡಿಯೋದಲ್ಲಿ ನಾವು ಕಲಿತಿದ್ದೇವೆ. ಸೊ ಹಾಗಾದರೆ ಇದು ಸಮರ್ಪಣೆಯ ಸೇವೆಯಾಗಿದೆ. 8ನೇದಾಗಿ ಹೇಳ್ತಾ ಇದೆ ಸರ್ವಿಸ್ ಆಫ್ ಸರ್ವಿಸ್ ಆಫ್ ಡಿಸ್ಕ್ರಿಮಿನೇಷನ್ or ಸರ್ವಿಸ್ ಆಫ್ ಡಿಸೈನಿಂಗ್ ಎಂಬುದಾಗಿ. ಸರ್ವಿಸ್ ಆಫ್ ಡಿಸೈನಿಂಗ್ ಅಂದರೆ ವಿವೇಚಿಸುವಂತದಾಗಿರಬೇಕು. ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಆಮೇಲೆ ನಮಗೆ ನೋಡುವುದಕ್ಕೆ ಸಾಧ್ಯ. ಡಿಸೈನಿಂಗ್ ಎಂಬುದಾಗಿ ವಿವೇಚಿಸುವುದು. ನಮ್ಮನ್ನು ನಾವು ವಿವೇಚಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಸೊ ಹಾಗಾದರೆ ವಿವೇಚನವುಳ್ಳಂತ ಸೇವೆಯಾಗಿದೆ. ವಿವೇಚಿಸಬೇಕು. ಆಮೇಲೆ ವಿವೇಚಿಸಿದಂತೆ ಕರ್ತನ ಮೇಜಿಗೆ ಪಾಲುಗಾರರಾಗಬಾರದು ಎಂಬುದಾಗಿ ಮತ್ತು ಹೇಳುತ್ತಾ ಇದೆ. ಆಮೇಲೆ 9ನೇದಾಗಿ ನಾವು ನೋಡುವಾಗ ಸರ್ವಿಸ್ ಆಫ್ ರೆಸ್ಟಿಬ್ರೇಷನ್ ಆರ್ ಡೆಮಿನೇಷನ್ ಎಂಬುದಾಗಿ, ಅಂದರೆ ಕೃತ್ಯವಾಗಿ ಕರ್ತನ ಮೇಜಿನಲ್ಲಿ ಪಾಲುಗಾರರಾಗದಂತೆ ಇದ್ದರೆ ಶಾಪ ಉಂಟಾಗುತ್ತದೆ, ಶಿಕ್ಷೆ ಉಂಟಾಗುತ್ತದೆ ಎಂಬುದಾಗಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 11ನೇ ಅಧ್ಯಾಯ 27ರಿಂದ 30 ಇರುವಂತ ವಾಕ್ಯಗಳು ಓದುವಾಗ ನಮಗೆ ಕಲಿಯುವುದೇನೆಂದರೆ, ನಾವು ಅಯೋಗ್ಯರಾಗಿ ಕರ್ತನ ಮೇಜಿನಲ್ಲಿ ಪಾಲುಗಾರರಾಗಿದ್ದರೆ ಶಾಪ, ಶಿಕ್ಷೆ ಗುರಿಯಾಗುತ್ತೇವೆ. ಶಿಕ್ಷೆಗೂ ಶಾಪಕ್ಕೂ ಗುರಿಯಾಗುವಂತ ಒಂದು ಸೇವೆ ಕೂಡ ಆಗಿದೆ ಕರ್ತನ ಮೇಜು. ಅದರಿಂದ ಅದು ವಿವೇಚನವಿಲ್ಲದಂತೆ ಮಾಡಬಾರದು, ಪಾಲುಗಾರರಾಗಬಾರದು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಸೊ ಅದರಿಂದ ಶಿಕ್ಷೆ ಉಂಟಾಗುತ್ತದೆ, ಇಲ್ಲದೆಂದರೆ ಶಾಪ ಉಂಟಾಗುತ್ತದೆ. ಯಾರಿಗೆಂದ ಗೊತ್ತಾ? ವಿವೇಚಿಸದಂತೆ ಆಮೇಲೆ ರಹಸ್ಯವಾಗಿ ಬಂದು ಕರ್ತನ ಮೇಜನ್ನು ತಗೊಳ್ಳುವುದರ ಮೂಲಕ ಮತ್ತೊಬ್ಬನು ನೋಡುವುದಕ್ಕಾಗಿ, ಮತ್ತೊಬ್ಬನು ಕಾಣುವುದಕ್ಕಾಗಿ, ಸಭಾಪಾಸ್ಯಗೆ ಗೊತ್ತಾಗುವುದಕ್ಕಾಗಿ, ನಾನು ಮೇಜಿನಲ್ಲಿ ಪಾಲುಗಾರರಾಗಿದೆ ಎಂದು ತೋರ್ಪಡಿಸುವುದಕ್ಕಾಗಿ ನಮ್ಮನ್ನೇ ನಾವು ವಿವೇಚಿಸಿಕೊಳ್ಳದಂತೆ ಕರ್ತನ ಮೇಜಿನಲ್ಲಿ ಪಾಲುಗಾರರಾಗುವುದಾದರೆ ಅವನ ದೈವ ಕೋಪಕ್ಕೆ ಗುರಿಯಾಗುತ್ತದೆ, ದೈವ ಶಾಪಕ್ಕೆ ಗುರಿಯಾಗುತ್ತದೆ ಎಂದೇ ವಚನ ನಮಗೆ ತಿಳಿಸುತ್ತಾ ಇದೆ. 10ನೇದಾಗಿ ಹೇಳುತ್ತಾ ಇದೆ ಸರ್ವಿಸ್ ಆಫ್ ಜಡ್ಜ್ಮೆಂಟ್ ಎಂಬುದಾಗಿ. ಆಮೇಲೆ ಜಡ್ಜ್ಮೆಂಟ್ 1 ಕೊರಿಂಥ ಬರೆದ ಪತ್ರಿಕೆ 11ನೇ ಅಧ್ಯಾಯ
31ನೇ ವಾಕ್ಯ, ನ್ಯಾಯ ವಿಚಾರಣಕ್ಕೆ ಒಳಗಾಗಿರಬಾರದು. ಹಾಗಾದರೆ ಕರ್ತನ ಮೇಜು ನ್ಯಾಯ ವಿಚಾರಣೆ ಮಾಡುವಂತ ಮೇಜಾಗಿರುತ್ತದೆ. ನ್ಯಾಯ ತೀರ್ಪು ಉಂಟಾಗುತ್ತದೆ. ಕರ್ತನ ಮೇಜು ಕರ್ತನ ವಚನ ಪ್ರಕಾರವಾಗಿ ಅದು ಮಾಡದಂತೆ ಇದ್ದರೆ ಜಡ್ಜಿಮೆಂಟ್ ಉಂಟಾಗುತ್ತದೆ. ನಾವು ಅನ್ಯ ಜನಾಂಗಗಳ ಜೊತೆಗೆ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ದೇವರು ಆಮೇಲೆ ಆ ನ್ಯಾಯ ವಿಚಾರಣೆಯನ್ನ ಅವನ ಭುಜದ ಮೇಲೆ ಹೊತ್ತುಕೊಂಡಿದ್ದೇನೆ. ಹಾಗಾದರೆ ನಾವು ವಿವೇಕವಿಲ್ಲದಂತೆ, ಪರಿಶೋಧಿಸಿಕೊಳ್ಳದಂತೆ ನ್ಯಾಯ ವಿಚಾರಣೆಗೆ ಒಳಗಾಗುತ್ತೇವೆ ಕರ್ತನ ಮೇಜಿನಲ್ಲಿ ಪಾಲುಗಾರರಾಗಿದ್ದರೆ. ಹಾಗಾದ್ರೆ ವಿವೇಚನವಿಲ್ಲದಂತೆಯೂ, ಸ್ವಯಂ ಪರಿಶೋಧಿಸದಂತೆಯೂ, ನಮ್ಮನ್ನು ಕ್ರಮಪಡಿಸದಂತೆಯೂ ಮೇಜಿನಲ್ಲಿ ಪಾಲುಗಾರರಾಗಿದ್ದರೆ ನ್ಯಾಯ ತೀರ್ಪುಂಡಾಗುತ್ತದೆ ಎಂಬುದಾಗಿ ಹೇಳುತ್ತಾ ಇದೆ. ಅನ್ನೋದನಾಗಿ ಹೇಳುತ್ತಾ ಇದೆ, ಸರ್ವಿಸ್ ಆಫ್ ಅಂದರೆ 11ನೇ ವಿಷಯ, ಈ ಕರ್ತನ ಸೇವೆ ಶಿಕ್ಷಣೆಗೆ ಗುರಿಯಾಗುತ್ತೇವೆ. ಶಿಕ್ಷಣೆಗೆ ಗುರಿಯಾಗುತ್ತೇವೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 11:32 ನಮಗೆ ನೋಡುವುದಕ್ಕೆ ಸಾಧ್ಯ. ಶಿಕ್ಷೆಗೆ ಗುರಿಯಾಗುತ್ತದೆ. ಹಾಗಾದರೆ ನ್ಯಾಯ ವಿಚಾರಣೆಯಿಂದ ಶಿಕ್ಷೆಗೆ ಗುರಿಯಾಗದಂದಿರಬೇಕೆಂದರೆ ಯೋಗ್ಯವಾದಂತ ರೀತಿಯಲ್ಲಿ ಕರ್ತನ ಮೇಜಿನಲ್ಲಿ ಪಾಲುಗಾರರಾಗಬೇಕು. 12 ಹೇಳುತ್ತಾ ಇದೆ, ಸರ್ವಿಸ್ ಆಫ್ ಸಪರೇಷನ್ ಎಂಬುದಾಗಿ. ಸರ್ವಿಸ್ ಆಫ್ ಸಪರೇಷನ್ ಅಂದರೆ ಬೇರ್ಪಡಿಸುವಿಕೆ ತೋರ್ಪಡಿಸುವಂತ ಸೇವೆಯಾಗಿದೆ ಕರ್ತನ ಮೇಜು. ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 21ನೇ ವಾಕ್ಯವು, ಕರ್ತನ ಮೇಜು ತಗೊಳ್ಳುವಂತ ವಿಶ್ವಾಸಿಗಳು ಗಮನಿಸಿರಿ, ಸಪರೇಟೆಡ್ ಆದಂತ ಒಂದು ಜೀವಿತ ನಮಗೆ ಉಂಟಾಗಬೇಕು. ಜಾತಿಗಳ ಜೊತೆಗೆ, ಸೈತಾನಿನ ಜೊತೆಗೆ ಸೇರ್ಪಟ್ಟು ನೋಂದಾಯಿಸಲ್ಪಟ್ಟು ಜೀವಿಸುವಂತ ಜೀವಿತವಲ್ಲ. ಈ ಲೋಕದ ಭೋಗಗಳಿಂದ ದೂರ ನಿಲ್ಲುವಂತವರಾಗಿರಬೇಕು. ಸಪರೇಟೆಡ್ ಆಗಿರುವಂತ ಜೀವಿತ ನಡೆಸಬೇಕು. ಕರ್ತನ ಮೇಜು ತಗೊಳ್ಳುವವರು ತಮ್ಮ ಶರೀರ, ತಮ್ಮ ಪ್ರಾಣ, ತಮ್ಮ ಆತ್ಮ ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳಬೇಕು. ನಮಗೆಲ್ಲಾ ಕಡೆಯಲ್ಲಿ ಹೋಗಕ್ಕೆ ವ್ಯವಸ್ಥೆ ಇಲ್ಲ. ಎಲ್ಲಾ ಮಾರ್ಗದಲ್ಲಿ ಕುಳಿತುಕೊಳ್ಳುವುದಕ್ಕೆ ವ್ಯವಸ್ಥೆ ಇಲ್ಲ. ಎಲ್ಲಾ ಕೆಲಸಗಳು ಮಾಡಕ್ಕೆ ವ್ಯವಸ್ಥೆ ಇಲ್ಲ. ವಚನ ನಮಗೆ ಹೇಳುವಂತ ರೀತಿಯಲ್ಲಿ, ವಾಕ್ಯ ನಮಗೆ ತಿಳಿಸಿಕೊಡುವಂತ ರೀತಿಯಲ್ಲಿ ಇರುವಂತ ಕೆಲಸಗಳು, ಸ್ಥಳಗಳು, ಆಮೇಲೆ ಹೋಗುವಂತ ಮಾರ್ಗಗಳು ನಮಗೆ ತಿಳಿಸಿಕೊಟ್ಟಿರುವಂತ ಪ್ರಕಾರ ನಡೆದುಕೊಳ್ಳಬೇಕು. ಸೊ ನಾವು ಸಪರೇಟೆಡ್ ಆಗಿದೆ, ಲೋಕದಿಂದ ಬೇರ್ಪಡಿಸಲ್ಪಟ್ಟವರಾಗಿದೆ. ಆ ಬೇರ್ಪಡಿಸಲ್ಪಟ್ಟವರಾಗಿ ನಿಂತ್ಕೊಳ್ಳುವಾಗ ಮಾತ್ರ ಕರ್ತನ ಮೇಜಿನಿಂದ ನಮಗೆ ಅನುಗ್ರಹ ಉಂಟಾಗುವುದು. ಇಲ್ಲದಿದ್ದರೆ ದೈವ ಕೋಪ ಎಂಬುದಾಗಿರುವಂತ ಶಿಕ್ಷೆ ಉಂಟಾಗುತ್ತೇವೆ. ಹಾಗಾದರೆ 12 ನಾವು ಹೇಳುತ್ತಾ ಇದೆ ಸಪರೇಷನ್ ಎಂಬುದಾಗಿ. 13 ಹೇಳುತ್ತಾ ಇದೆ ಸರ್ವಿಸ್ ಆಫ್ ಯೂನಿಟಿ ಆರ್ ಯೂನಿಫಿಕೇಶನ್ ಎಕ್ಸ್ಬಿರಿಕೇಶನ್ ಎಂಬುದಾಗಿ ಹೇಳುತ್ತಾ ಇದೆ. ಅಂದರೆ ಹೊಂದಾಣಿಕೆ, ಐಕ್ಯತೆ, ಒತ್ತು ಕೂಡಲು ಎಂಬುದಾಗಿ ಹೇಳುತ್ತಾ ಇದೆ. ಕರ್ತನ ಮೇಜು ತೋರ್ಪಡಿಸುವುದು ಹೊಂದಾಣಿಕೆ ಇರಬೇಕು, ವಿಶ್ವಾಸಿಗಳಲ್ಲಿ ಐಕ್ಯತೆ ಇರಬೇಕು ಎಂಬುದಾಗಿ, ಒಂದು ಮನಸ್ಸುಳ್ಳವರಾಗಿರಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಈ ಕಾಲದಲ್ಲಿ ಕರ್ತನ ಮೇಜು ತಗೊಳ್ಳುವವರು ಕರ್ತನ ಮೇಜು ತಿಂದ ಕೂಡಲೇ ಸಭೆಯಲ್ಲಿರುವವರ ವಿಶ್ವಾಸಿಗಳೊಟ್ಟಿಗೆ, ಸೇವಕರೊಟ್ಟಿಗೆ ಜಗಳಗಳನ್ನ ಮಾಡುವುದನ್ನ ನಾವು ಕಂಡು ಬರುತ್ತಾ ಇದೆ. ಆ ತರವಾಗಿ ಮಾಡುವುದಾದರೆ ಖಂಡಿತ ನಮಗೆ ಶಿಕ್ಷೆ ಉಂಟಾಗುತ್ತೇವೆ. ಖಂಡಿತ ನಾವು ನ್ಯಾಯ ತೀರ್ಪಿನ ಮುಂದೆ ನಿಂತ್ಕೊಳ್ಬೇಕಾಗಿರುತ್ತದೆ ಎಂದೇ ವಚನ ನಮಗೆ ತಿಳಿಸುತ್ತಾ ಇದೆ. ಸೊ ಹಾಗಾದರೆ ಕರ್ತನ ಮೇಜಿಗೆ ಪಾಲುಗಾರ ಆಗುವಂತ ನಾವು ಹೊಂದಾಣಿಕೆ ಉಳ್ಳವರಾಗಿರಬೇಕು. 14 ಹೇಳುತ್ತಾ ಇದೆ ಸರ್ವಿಸ್ ಆಫ್ ಹೋಲಿನೆಸ್. ಇದು ವಿಶುದ್ಧಿಯ ಸೇವೆಯಾಗಿದೆ, ಶುದ್ಧೀಕರಿಸಲ್ಪಟ್ಟವರ ಸೇವೆಯಾಗಿದೆ. ಹೊಲಸಿನಲ್ಲಿದ್ದವರು ಕರ್ತನ ಮೇಜು ತಗೋಬಾರದು. ಕೈಗಳು ಶುದ್ಧಿ ಉಳ್ಳದಾಗಿರಬೇಕು, ಶರೀರ ಶುದ್ಧಿ ಉಳ್ಳದಾಗಿರಬೇಕು, ಜೀವಿತ ಶುದ್ಧಿ ಉಳ್ಳದಾಗಿರಬೇಕು. ಶರೀರ
ಆತ್ಮ, ಪ್ರಾಣ, ಆಮೇಲೆ ಈ ಮೂರು ಶುದ್ಧಿ ಉಳ್ಳದಾಗಿರಬೇಕು ಎಂಬುದಾಗಿ. ಬರೀ ಕರ್ತನ ಮೇಜು ತಗೊಳ್ಳುವಾಗ ಮಾತ್ರವಲ್ಲ, ನಮ್ಮ ಮರಣದವರೆಗೂ, ಕರ್ತನ ಬರೋಣದವರೆಗೂ ನಾವು ವಿಶುದ್ಧಿ ಉಳ್ಳವರಾಗಿರಬೇಕು. ಆತ್ಮ ವಿಶುದ್ಧಿ ಉಳ್ಳದಾಗಿರಬೇಕು, ಪ್ರಾಣ ವಿಶುದ್ಧಿ ಉಳ್ಳದಾಗಿರಬೇಕು, ಶರೀರ ವಿಶುದ್ಧಿ ಉಳ್ಳದಾಗಿರಬೇಕು, ಹೊಲಸಿಗೆ ಬಿಟ್ಟು ಕೊಡಬಾರದು ಎಂಬುದಾಗಿ. ಹಾಗೆ ವಿಶುದ್ಧಿಯ ಸೇವೆಯಾಗಿದೆ. ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 22-31 ವಾಕ್ಯಗಳು ಮತ್ತು 15ನೇದಾಗಿ ನಾವು ನೋಡಿಕೊಳ್ಳುತ್ತೇವೆ, ಸರ್ವಿಸ್ ಆಫ್ ಹೋಪ್, ಅಂದರೆ ನಿರೀಕ್ಷೆಯ ಸೇವೆಯಾಗಿದೆ. ನಿರೀಕ್ಷೆ ಉಂಟಾಗಬೇಕು ಕರ್ತನ ಮೇಜಿನಲ್ಲಿರುವವನಿಗೆ. ಒಂದು ಕೊರಿಂಥ ಬರೆದ ಪತ್ರಿಕೆ 11ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಆ ಭಾಗವನ್ನು ನಾವು ಓದುತ್ತೇವೆ. ನಮಗೆ ನಿರೀಕ್ಷೆ ಉಂಟಾಗಬೇಕು. ಏನಾಗಿದೆ ನಿರೀಕ್ಷೆ? ನಾವು ಕಾಯ್ತಾ ಇರುವಂತ ಯೇಸುವಿನ ಪ್ರತ್ಯಕ್ಷತೆಯಲ್ಲಿ ನಾನು ಕೂಡ ಒಯ್ಯಲ್ಪಡುತ್ತೇವೆ, ನಾನು ಕೂಡ ಎತ್ತಲ್ಪಡುತ್ತೇವೆ. ಆ ಒಂದು ನಿರೀಕ್ಷೆ ನಮಗುಂಟಾಗಬೇಕು. ನಮ್ಮ ಕರ್ತನು ಬರುತ್ತಾನೆ, ನನ್ನನ್ನು ಆತನ ರಾಜ್ಯದಲ್ಲಿ ಸೇರಿಸಿಕೊಳ್ಳುತ್ತಾನೆ ಎಂಬುದಾಗಿರುವ ನಿರೀಕ್ಷೆ ಉಂಟಾಗಿರಬೇಕು. ಹಾಗಾದರೆ ಈ 15 ವಿಧವಾದಂತ ಸ್ಪೆಷಾಲಿಟಿ ಕರ್ತನ ಮೇಜಿಗುಂಡು ಸುಮ್ಮನೆ ಎಲ್ಲ ಮಾಡುವಂಥದ್ದಲ್ಲ. ಕರ್ತನ ಮೇಜಿಗೆ ಈ 15 ವಿಧವಾದಂತ ಮುಖ್ಯ ವಿಷಯಗಳುಂಟು. ಇದು ಮೇಜಿಗೆ ಬರುವವರು ನೆನಪು ಮಾಡಿಕೊಳ್ಳಬೇಕಾದಂತ ವಿಷಯವಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ನೆನಪು ಮಾಡಿಕೊಳ್ಳಬೇಕು ಏನೇನು ಎಂಬುದಾಗಿ 15 ಕಾರ್ಯಗಳನ್ನು ನಿಮಗೆ ತಿಳಿಸಿದ್ದೇನೆ. ಸೊ ರಿಪೀಟ್ ಆಗಿ ಹೇಳುವುದಕ್ಕಾಗಿ ಇಷ್ಟಪಡುತ್ತಾ ಇಲ್ಲ. ಕಾರ್ಯ ನಿಮಗೆ ಅರ್ಥವಾಯಿತು ಎಂಬುದಾಗಿ ನಂಬುತ್ತೇನೆ. ಹಾಗಾದರೆ ಕರ್ತನ ಮೇಜಿನ ಸವಿಶೇಷತೆ ಆಮೇಲೆ ಏನು ಎಂಬುದಾಗಿ ಚಿಂತಿಸಿ, ದೇರ್ ಆರ್ ಮೆನಿ ಸ್ಪೆಷಾಲಿಟೀಸ್ ಫಾರ್ ದಿ ಲಾರ್ಡ್ಸ್ ಟೇಬಲ್. ಸುಮ್ಮನೆ ಏನು ಅಲ್ಲ, ಪ್ರಾಮುಖ್ಯತೆ ಉಳ್ಳಂತ ಒಂದು ಸೇವೆಯಾಗಿದೆ. ಇದು ಬಹಳ ಇಂಪಾರ್ಟೆಂಟ್ ಉಳ್ಳದಂತ ಸೇವೆಯಾಗಿದೆ. ಇದಕ್ಕೆ ಬಹಳ ಮುಖ್ಯ ಅರ್ಥಗಳುಳ್ಳಂತ ಸೇವೆಯಾಗಿದೆ ಕರ್ತನ ಮೇಜು. ಸೊ ಇದು ನಮ್ಮ ಸಭೆಗಳಲ್ಲಿ ಬರೀ ಕೇವಲವಾಗಿ ನಡೆಸುತ್ತಾ ಇದೆ. ಕ್ರಮಬದ್ಧವಾದಂತ ಜೀವಿತ ಇಲ್ಲದಂತೆ ನಡೆಸುತ್ತಾ ಇದೆ. ತಯಾರಿಕೆ ಇಲ್ಲದೆ ಇರುವ ಜೀವಿತವನ್ನ ಮಾಡಿಕೊಳ್ಳುವವರು ನಡೆಸುತ್ತಾ ಇದೆ. ಪ್ರಿಯರೇ, ಶಿಕ್ಷೆಗೆ ಗುರಿಯಾಗುತ್ತೇನೆಂದೇ ನಾನು ಹೇಳುತ್ತಾ ಇಲ್ಲ. ವಾಚನ ನಮಗೆ ಹೇಳುತ್ತಾ ಇದೆ, ವಾಕ್ಯ ನಮಗೆ ಹೇಳುತ್ತಾ ಇದೆ. ಆಮೇಲೆ ಹಾಗಾದ್ರೆ ಈ ಕಾರ್ಯವನ್ನು ನಿಮಗೆ ಅರ್ಥವಾಯಿತು ಎಂಬುದಾಗಿ ಚಿಂತಿಸುತ್ತೇನೆ. ಮುಂದಿನ ಒಂದು ಕಾರ್ಯ ಕೂಡ ಹೇಳಿ ನಮಗೆ ಕರ್ತನ ಮೇಜಿನ ವಿಷಯ ಬಗ್ಗೆ ಆ ಕ್ಲಾಸ್ ಅನ್ನ ನಮಗೆ ನಿಲ್ಲಿಸುವುದಕ್ಕೆ ಇಷ್ಟಪಡುತ್ತೇನೆ. ಆ ಕೋರ್ಸು ಈ ಕರ್ತನ ಮೇಜಿನ ವಿಷಯವನ್ನ ಅವತ್ತಿಗೆ ಇವತ್ತಿಗೆ ಅದನ್ನ ಮುಗಿಯುತ್ತೇವೆ. ಬೇಗನೆ ನಮಗೆ ಆ ಒಂದು ಕಾರ್ಯ ಕೂಡ ಚಿಂತಿಸೋಣ. ಹೌ ಈಸ್ ದಿ ಮಿನಿಸ್ಟ್ರಿ ಅಟ್ ದಿ ಲಾರ್ಡ್ಸ್ ಟೇಬಲ್? ಕರ್ತನ ಮೇಜಿನ ಸೇವೆ ಹೇಗೆ ನಡೆಸಬೇಕು? ಕರ್ತನ ಮೇಜು ಹೇಗೆ ನಡೆಸಬೇಕು, ಅದು ಹೇಗೆ ಸಭೆಯಲ್ಲಿ ನಡೆಸಿಕೊಡಬೇಕು ಎಂಬುದಾಗಿರುವಂತ ವಿಷಯವನ್ನು ಕೂಡ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಸೇವಕರಾಗಿರುವವರು ಇದನ್ನ ಕಾಣುವುದಾದರೆ ನಿಮಗೂ ಪ್ರಯೋಜನಕರವಾಗುತ್ತೇವೆ ಎಂಬುದಾಗಿ ನಂಬುತ್ತೇನೆ. ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದುವಾಗ, ವಾಕ್ಯ ಓದುವುದಕ್ಕೆ ಇಷ್ಟಪಡುತ್ತಾ ಇಲ್ಲ, ಅಲ್ಲಿ ಓದುವಾಗ ನಮಗೆ ಹಿಂಗೆ ನೋಡುವುದಕ್ಕೆ ಸಾಧ್ಯ. ಯೇಸು ತನ್ನ ಶಿಷ್ಯರಿಗೆ ಹೇಳುತ್ತಾ ಇದೆ, ಕರ್ತನ ಆ ಪಸ್ಕದ ಹಬ್ಬವು ಹತ್ತಿರವಾಗುತ್ತಿರುವಾಗ ನಮಗೆ ಪಸ್ಕವನ್ನು ಆಚರಿಸಬೇಕಲ್ಲ ಎಂಬುದಾಗಿ ಶಿಷ್ಯರು ಯೇಸು ಒಟ್ಟಿಗೆ ಹೇಳುವಾಗ ಯೇಸು ಹೇಳುತ್ತಾ ಇದೆ, ನಿಮಗೆ ಎದುರೇ ಒಂದು ಗ್ರಾಮ ಇದೆ, ಆ ಗ್ರಾಮಕ್ಕೆ ಹೋಗಿರಿ. ಅಲ್ಲಿ ಹೋಗುವಾಗ ಒಂದು ಬಿಂದಿಗೆ ನೀರು ಎತ್ಕೊಂಡು ಬರುವಂತ ಒಬ್ಬ ವ್ಯಕ್ತಿಯನ್ನ ಕಾಣುತ್ತೇವೆ. ಅವನಿಗೆ ಹೇಳಿರಿ, ಆತನು ನಿಮಗೆ ಸಿದ್ಧಪಡಿಸಿರುವಂತ ಸ್ಥಳವನ್ನು ತೋರಿಸಿಕೊಡುತ್ತೇವೆ, ತಯಾರ್ಗರಿಸಿರುವಂತ ಸ್ಥಳ. ಹಾಗಾದರೆ ಒಂದು ಕರ್ತನ ಮೇಜು ನಡೆಸುವಾಗ ಅದು ಸಿದ್ಧಪಡಿಸಿರುವಂತ ಸ್ಥಳವಾಗಿರಬೇಕು. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನಾವು ಕೃತ್ಯವಾಗಿ ಓದುತ್ತೇವೆ, ಹಾಸಿಗೆ ಅಂದರೆ ಬೆಡ್ಶೀಟ್ಗಳನ್ನ ಹಾಕಿ ಕ್ರಮಪಡಿಸಿರುವಂತ ಒಂದು ಮೇಜು, ಒಂದು ಟೇಬಲ್ ನಮಗೆ ನೋಡುವುದಕ್ಕೆ ಸಾಧ್ಯ ಅಲ್ಲಿ. ಸೊ ಕರ್ತನ ಮೇಜಿಗೆ ರೊಟ್ಟಿ ದ್ರಾಕ್ಷಾರಸವನ್ನ ಈ ಕಾರ್ಯಗಳನ್ನು ನಡೆಸುವುದಕ್ಕಿಂತ ಮುಂಚೆ ಮೇಜಿಗೆ ಸಿದ್ಧತೆ ಉಂಟಾಗಿರಬೇಕು, ತಯಾರಿಕೆ ಸರಿಯಾಗಿರಬೇಕು ಎಂಬುದಾಗಿ.
ಕರ್ತನ ಮೇಜಿಗಾಗಿ ಮಾತ್ರ ಉಪಯೋಗಿಸುವಂತ ಪಾತ್ರಗಳು, ಕರ್ತನ ಮೇಜಿಗಾಗಿ ಮಾತ್ರ ಉಪಯೋಗಿಸುವಂತ ಬಟ್ಟಗಳು ನಮ್ಮಲ್ಲಿ ಇರಬೇಕು. ಪ್ರತ್ಯೇಕ ಗಮನಿಸಿರಿ, ಕರ್ತನ ಮೇಜು ಮುಂದಿನ ಭಾನುವಾರ ನಡೆಸಬೇಕಂದ್ರೆ ಈ ಭಾನುವಾರಕ್ಕೆ, ಈ ವಾರದಲ್ಲೇ ಆ ಕಾರ್ಯಗಳನ್ನ ಕ್ರಮಪಡಿಸಬೇಕು ಎಂಬುದಾಗಿ. ಕರ್ತನ ಮೇಜಿಗೆ ಉಪಯೋಗಿಸುವಂತ ಬಟ್ಟೆ ಅದು ಕೃತ್ಯವಾಗಿ ವಾಶ್ ಮಾಡಿ ಚೆನ್ನಾಗಿ ಕೊಳೆ ಇಲ್ಲದೆ ಇರುವಂತ ವೈಟ್ ಬಟ್ಟೆಗಳನ್ನ ನೀವು ಉಪಯೋಗಿಸಿರಿ. ವಚನದಲ್ಲಿ ಆತರವಾಗಿ ಇಲ್ಲದೆ ಇದರನ್ನು ನೋಡುವುದಕ್ಕೆ ಚೆನ್ನಾಗಿ ಇರುವಂಥದ್ದು, ಆಮೇಲೆ ಒಂದು ಪರಿಶುದ್ಧತೆಯನ್ನ ವಿಶುದ್ಧಿಯನ್ನ ತೋರಿಸುವಂಥದ್ದು ಆಗಿರುತ್ತದೆ ವೈಟ್ ಬಟ್ಟೆ ಎಂಬುದಾಗಿ. ಸೊ ಹಾಗಾದರೆ ಟೇಬಲ್ ಮೇಲೆ ಚೆನ್ನಾಗಿರುವಂತ ವೈಟ್ ಬಟ್ಟೆಯನ್ನ ಹಾಕಿ ಅದನ್ನ ಕ್ರಮಬದ್ಧವಾಗಿ ನಡೆಸಿರಿ ಎಂಬುದಾಗಿ. ಸೊ ವೈಟ್ ಬಟ್ಟೆಗಳನ್ನ ಹಾಕಿ ಪಾತ್ರಗಳನ್ನ ಇಟ್ಟು ಅದರ ಮೇಲೆ ಬಟ್ಟೆಯನ್ನ ಹಾಕಿ ಅದನ್ನ ಮುಚ್ಚಿ ಆಮೇಲೆ ನೋಡುವಾಗ ಚೆನ್ನಾಗಿದೆ ಎಂಬುದಾಗಿ ಕಾಣುವಂತ ರೀತಿಯಲ್ಲಿ ಅದನ್ನು ಸಿದ್ಧಪಡಿಸಿರಿ. ಅದು ವಚನ ನಮಗೆ ತಿಳಿಸುತ್ತಾ ಇದೆ, ಹೇಳ್ತಾ ಇದೆ, ಪ್ರೇಯರ್ ಫಾರ್ಮ್ ಈಚ್ ಎಂಬುದಾಗಿ. ಅಂದರೆ ಕೃತ್ಯವಾಗಿ ಅಲಂಕರಿಸಿರುವಂತ ಸ್ಥಳವು, ಕರ್ತನ ಮೇಜಿಗೆ ಸಿದ್ಧಪಟ್ಟಂತ ಸ್ಥಳವು, ತಯಾರಿಸಿರುವಂತ ಸ್ಥಳವು, ತಯಾರಿಸಿರುವಂತ ಸ್ಥಾನವು, ತಯಾರಿಸಿರುವಂತ ಪಾತ್ರೆ, ಅದರ ಬಟ್ಟೆ, ಇದೆಲ್ಲ ಅದಕ್ಕೋಸ್ಕರವೆಂದೇ ಬೇರ್ಪಡಿಸಿರುವುದಾಗಿರಬೇಕು. ಸಮಯಕ್ಕೆ ಎಲ್ಲೋ ಒಂದು ಬಟ್ಟೆ ಎತ್ಕೊಂಡು ಬಂದು ಯಾರೋ ಉಟ್ಕೊಂಡಿರುವಂತ ಒಂದು ಬಿಳಿಯ ಬಟ್ಟೆ, ಮತ್ತು ಕೆಲವರು ಸ್ತ್ರೀಗಳು ಆಮೇಲೆ ಹಾಕುವಂತ ವೇಲು ಶಾಳುಗಳೆಲ್ಲ ಎತ್ಕೊಂಡು ಬಂದು ಹಾಕುವಂಥದ್ದು, ಈ ತರವಾದಂಥದ್ದೆಲ್ಲ ಮಾಡದಂತೆ ಇರುವುದಕ್ಕೆ ನೋಡಿಕೊಳ್ಳಿರಿ. ಅದು ವಚನಕ್ಕೂ ಆಮೇಲೆ ಮೇಜಿಗೂ ನಾವು ಬರುವಾಗ ಅಸಹ್ಯತರವಾಗಿ ಕಾಣುತ್ತೇವೆ. ಸೊ ಆರಾಧನೆಗೆ ಬರುವುದಕ್ಕಿಂತ ಮುಂಚೆ ಕರ್ತನ ಮೇಜು ಸಿದ್ಧವಾಗಿರಬೇಕು ಎಂಬುದಾಗಿ. ಆರಾಧನೆಯಲ್ಲೆಲ್ಲ ಕರ್ತನ ಮೇಜನ್ನು ಸಿದ್ಧಪಡಿಸುವುದು, ಆರಾಧನೆ ಮಾಡಿಕೊಳ್ಳುವುದಕ್ಕಿಂತ ಮುಂಚೆನೆ ಕರ್ತನ ಮೇಜು ಸಿದ್ಧವಾಗಿರಬೇಕು ಎಂಬುದಾಗಿ. ಓಕೆ, ಎರಡನೇದಾಗಿ ಪ್ರೇಯರ್ ಫಾರ್ ದಿ ಬ್ಲೆಸ್ಸಿಂಗ್ ಆಫ್ ದಿ ಲಾರ್ಡ್ಸ್ ಟೇಬಲ್. ಕರ್ತನ ಮೇಜೆಗಾಗಿ ಅನುಗ್ರಹಿಸಿ ಪ್ರಾರ್ಥನೆಯನ್ನ ಮಾಡಬೇಕು. ಎರಡನೇದಾಗಿ ಸಭಾಪಾಸ್ತ್ರ ಡ್ಯೂಟಿ ಆಗಿದೆ, ಸಭಾಪಾಸ್ತ್ರ ಸೇವೆಯಾಗಿದೆ. ಆರಾಧನೆಯಲ್ಲಿ ಕರ್ತನ ಮೇಜಿಗಾಗಿ ಪ್ರತ್ಯೇಕ ಪ್ರಾರ್ಥನೆಯನ್ನ ಮಾಡಬೇಕಾಗಿರುವುದು, ಕರ್ತನ ಮೇಜಿಗಾಗಿ ಪ್ರತ್ಯೇಕ ಪ್ರಾರ್ಥನೆಯನ್ನ ಮಾಡಬೇಕು ಎಂಬುದಾಗಿ. ಅದು ಆರಾಧನೆಯಲ್ಲಿ ನಡೆಯುವಂತ ಒಂದು ಮುಖ್ಯವಾದಂತ ಸೇವೆಯಾಗಿದೆ. ಆ ಸೇವೆಗೆ ಪ್ರಾರ್ಥನೆಯಿಂದ ಅದನ್ನು ಪ್ರಾರಂಭಿಸಿರಿ ಎಂಬುದಾಗಿ. ರೀಡ್ ದಿ ಪಾಸೇಜ್ ಆಫ್ ಲಾರ್ಡ್ಸ್ ಟೇಬಲ್, ದ ಲಾರ್ಡ್ಸ್ ಸಫರಿಂಗ್ ಆರ್ ಲಾರ್ಡ್ಸ್ ಟೇಬಲ್. ಕರ್ತನ ಕಷ್ಟಾನುಭವಗಳನ್ನ ಕುರಿತು ಬರೆದಿರುವಂತ ವೇದ ವಾಕ್ಯಗಳನ್ನ, ಬೈಬಲ್ ವಚನಗಳನ್ನ ಓದಬೇಕು ಎಂಬುದಾಗಿ. ಮಸ್ಟಾಗಿ ನಾವು ಕರ್ತನ ಕಷ್ಟಗಳ ಅನುಭವಗಳನ್ನ ಕುರಿತು ಹೇಳುವಂತ ವಚನಗಳನ್ನ, ಯೆಶಾಯನ ಗ್ರಂಥ 53ನೇ ಅಧ್ಯಾಯ ಪೂರ್ತಿ, ಕೀರ್ತನೆಗಳು 22 1-12 ಇರುವಂತ ವಾಕ್ಯಗಳು, ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 24 50, ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1-37 ಇರುವ ವಾಕ್ಯಗಳು, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 32ನೇ ವಾಕ್ಯದಿಂದ 46ನೇ ವಾಕ್ಯಗಳು. ಇದರಲ್ಲಿ ಆಮೇಲೆ ಯಾವುದಾದರೂ 2 ಭಾಗಗಳನ್ನ ಓದಿಕೊಳ್ಳಬೇಕು ಎಂಬುದಾಗಿ. ಹಳೆ ಒಡಂಬಡಿಕೆದಿಂದಲೂ ಹೊಸ ಒಡಂಬಡಿಕೆದಿಂದಲೂ ಒಂದು ಭಾಗವನ್ನ ನಾವು ಓದಿಕೊಳ್ಳುವುದ ಅವಶ್ಯಕತೆ ಉಂಟು. ಇದು ಮಸ್ಟ್ ಆಗಿ ನಾವು ಓದಿಕೊಳ್ಳಬೇಕು ಎಂಬುದಾಗಿ. ಮತ್ತು ಸೇವಕನ ಒಂದು ಕರ್ತವ್ಯವಾಗಿದೆ. 1 ಕೊರಿಂಥೀಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23-32 ಇರುವಂತ ವಾಕ್ಯಗಳು ಸೇವಕನು ಖಂಡಿತವಾಗಿ ಓದಬೇಕು. ನಾವು ಕರ್ತನ ಮೇಜು ಕೊಡುವಂತ ಸಭಾ ವಿಶ್ವಾಸಿಗಳು ಯಾವ ಭಾಷೆ ಗೊತ್ತಿರುವವರು, ಅವರಿಗೆ ಅರ್ಥವಾಗುವಂತ ರೀತಿಯಲ್ಲಿ, ಅದು ಯಾವ ಭಾಷೆಯಲ್ಲಿ ಆಮೇಲೆ ಇರುವಂತ ಜನ ನಮ್ಮ ಜೊತೆಗೆ ಇರುವುದು ಅವರಿಗೆ ಅರ್ಥವಾಗುವಂತ ರೀತಿಯಲ್ಲಿ
ಕೊರಿಂಥೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23-32 ಇರುವಂತಹ ವಾಕ್ಯಗಳನ್ನು ಓದಲೇಬೇಕು ಎಂಬುದಾಗಿ. ಸೊ ನನ್ನ ಒಂದು ಪ್ರತ್ಯೇಕ ರಿಕ್ವೆಸ್ಟ್ ಏನಂತಾರೆ, ಅದು ಓದದಂತೆ ಕರ್ತನ ಮೇಜನ್ನು ನಾವು ನಡೆಸಬಾರದು ಎಂಬುದಾಗಿ ನನ್ನ ಒಂದು ಪ್ರತ್ಯೇಕವಾದಂತ ಆಗ್ರಹ ಅದಾಗಿದೆ. ಯಾಕಂದ್ರೆ ಅದು ಓದದಂತೆ ನಾವು ನಡೆಸಬಾರದು. ಅದರಿಂದ ಕರ್ತನ ಮೇಜು ಯಾವಾಗೆಲ್ಲ ನಡೆಸುವುದಾದರೂ ಎಷ್ಟು ಸಮಯವಿಲ್ಲದಂತೆ ಇದ್ದರನ್ನು ವಾಕ್ಯಗಳು ಓದುವುದಕ್ಕೆ ಸಮಯ ಬೇರ್ಪಡಿಸಲೇಬೇಕು. ಸೊ ಕರ್ತನ ಮೇಜು ಇರುವಂತ ಭಾನುವಾರದ ಆರಾಧನೆಯಲ್ಲಿ ಕೂಟಗಳಲ್ಲಿ ಕರ್ತನ ಮೇಜಿಗೆ ಆರಾಧನೆಗೂ ಕರ್ತನ ಮೇಜಿಗೂ ಇಂಪೋರ್ಟೆಂಟ್ ಕೊಡಿರಿ. ಆದ್ರೆ ಕರ್ತನ ಮೇಜು ನಡೆಸುವುದಕ್ಕೆ ಸಮಯವನ್ನು ತೆಗೆದುಕೊಂಡು ನಡೆಸಿರಿ ಎಂಬುದಾಗಿ. ಮೂರನೇದಾಗಿ ನಾವು ನೋಡುತ್ತೇವೆ ಸಿಂಗ್ ಎ ಸಾಂಗ್ ಎಂಬುದಾಗಿ. ಕಷ್ಟ ಅನುಭವಗಳನ್ನ ಕುರಿತಾಗಿರುವಂತ ಸಿದ್ಧಪಡಿಸುವುದಕ್ಕಾಗಿರುವಂತ ತಯಾರಿಗರಿಸಪಡುವುದಕ್ಕಾಗಿರುವಂತ ಹಾಡುಗಳನ್ನ ಹಾಡುವುದು ಚೆನ್ನಾಗಿರುತ್ತದೆ ಎಂಬುದಾಗಿ. ಕರ್ತನ ಮೇಜಿಗೆ ಬರುವಾಗ ಕರ್ತನ ಮೇಜಿಗೆ ಯೋಗ್ಯವಾದ ಕರ್ತನ ಕಷ್ಟಾನುಭವಗಳನ್ನ ನೆನಪಿಸಿಕೊಳ್ಳುವಂತ ಹಾಡುಗಳನ್ನ ಹಾಡುವುದಕ್ಕಾಗಿ ಕಲಿತುಕೊಳ್ಳಬೇಕು. ಅದನ್ನ ಹಾಡುತ್ತಾ ಕರ್ತನ ಮೇಜನ್ನು ನಡೆಸಿಕೊಳ್ಳಿರಿ. ಅದು ಹೊರಗಡೆಯಿಂದ ನೋಡುವವರಿಗೂ ಚೆನ್ನಾಗಿ ಕಾಣಿಸುತ್ತೇವೆ. ಮತ್ತು ನಾವು ನೋಡುವುದು ಪ್ರೇಯರ್ ಫಾರ್ ದ ಬ್ರೆಡ್ ಎಂಬುದಾಗಿ. ಹಾಗೆ ನಡೆಸಿ ಕರ್ತನ ಮೇಜಿಗೆ ಬರುವಾಗ ರೊಟ್ಟಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡಿರಿ. ರೊಟ್ಟಿಗಾಗಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ನಂತರವಾಗಿ ರೊಟ್ಟಿಯನ್ನ ಮುರಿಯಬೇಕು. ರೊಟ್ಟಿಯನ್ನ ಮುರಿಯುತ್ತೇನೆಂದೇ ವಚನ ಹೇಳುತ್ತಾ ಇದೆ. ಹಾಗಾದರೆ ಸೇವಕನು ಆ ರೊಟ್ಟಿಯನ್ನ ಎತ್ತುಕೊಂಡು ಅದನ್ನ ಮುರಿದು ದೇವ ಜನರಿಗೆ ಕೊಡಬೇಕು. ಇದರಿಂದ ನೀವು ತೆಗೆದುಕೊಂಡು ತಿನ್ನಲಿ ಎಂಬುದಾಗಿ. ಹಾಗಾದ್ರೆ ಒಂದು ವಿಷಯ ಇವಾಗ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಸೇವಕರು ಎತ್ತಿ ಕೊಡುವುದಲ್ಲ, ನಾವು ಪಾತ್ರೆಯಲ್ಲಿ ರೊಟ್ಟಿ ಹಿಂಗೆ ನೀಟುವಾಗ ವಿಶ್ವಾಸಿಗಳೇ ಎತ್ತಿ ತಿನ್ನಬೇಕು ಎಂಬುದಾಗಿ. ಅವರೆತ್ತಿ ತಿನ್ನಬೇಕು ಹೊರತು ನಾವು ಎತ್ತಿಕೊಳ್ಳುವುದಲ್ಲ. ಅವರಾಗಿ ಅವರ ಮನಸ್ಸಿನಿಂದ ಅವರು ಮನಸ್ಸು ಮಾಡಿಕೊಂಡು ಇದರಿಂದ ಮುರಿದು ತಿನ್ನಬೇಕು ಎಂಬುದಾಗಿ. ಒಂದು ಕೊರಿಂಥೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಾಕ್ಯವನ್ನ ನಮಗೆ ವೈಹಾಟಾಗಿ ಕಲಿತುಕೊಂಡು ಅದನ್ನ ಹೇಳುವುದು ಆ ಸಮಯದಲ್ಲಿ ಬಹಳ ಚೆನ್ನಾಗಿ ಇರುವಂತದ್ದಾಗಿರುತ್ತದೆ. ಮತ್ತು ರೊಟ್ಟಿಗಾಗಿ ಪ್ರಾರ್ಥನೆ ಮಾಡಿ ರೊಟ್ಟಿಯನ್ನ ಸರ್ವೆ ಮಾಡುವಾಗ, ರೊಟ್ಟಿಯನ್ನ ತಿನ್ನುವುದಕ್ಕಾಗಿ ಜನರ ಕೈಯಲ್ಲಿ ಕೊಡುವಾಗ ಒಂದು ಹಾಡು ಹಾಡುವುದು ಚೆನ್ನಾಗಿರುವಂತ ಕಾರ್ಯವಾಗಿದೆ ಎಂಬುದಾಗಿ. ಆಮೇಲೆ ಪ್ರೇಯರ್ ಫಾರ್ ದಿ ಗ್ರೇಪ್ಸ್, ದ್ರಾಕ್ಷಾರಸಕ್ಕಾಗಿ ಪ್ರಾರ್ಥನೆ ಮಾಡಿ, ದ್ರಾಕ್ಷಾರಸ ಪಾತ್ರೆಕ್ಕಾಗಿ ಅದನ್ನ ಕೈಗಳಲ್ಲೆತ್ತಿ ಸ್ತೋತ್ರವೇಳಿ ಪ್ರಾರ್ಥನೆ ಮಾಡಿ ಅದನ್ನ ಮತ್ತೊಂದು ಪಾತ್ರಕ್ಕೆ ಒಯ್ದು ಶಿಷ್ಯರಿಗೆ ಕೊಡಬೇಕು. ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರಕ್ಕೆ ಒಯ್ದ ಪಾತ್ರೆ ಎತ್ತಿ ಶಿಷ್ಯರಿಗೆ ಕೊಡಬೇಕು. ತಗೊಂಡು ಕುಡಿಯಿರಿ, ನನ್ನ ರಕ್ತದಿಂದ ಸ್ಥಾಪಿಸುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಎಂದು ಹೇಳಿ. ಕೊರಿಂಥೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 25ನೇ ವಾಕ್ಯ ಕೂಡ ಆ ಸಮಯದಲ್ಲಿ ಬೈಹಾಟಾಗಿ ಕಲಿತುಕೊಂಡು ಹೇಳುವುದು ಬಹಳ ಇಂಪಾರ್ಟೆಂಟ್, ಮುಖ್ಯವಾಗಿರುತ್ತದೆ, ಚೆನ್ನಾಗಿ ಕಾಣಿಸುತ್ತೇವೆ ಎಂಬುದಾಗಿ. ದ್ರಾಕ್ಷಾರಸ ಪಾತ್ರೆಯನ್ನ ಜನರು ಕುಡಿಯುವುದಕ್ಕಾಗಿ ಕೊಡುವಾಗ ಹಾಡಾಡುವುದು ಚೆನ್ನಾಗಿರುತ್ತದೆ. ಆಮೇಲೆ ರೊಟ್ಟಿಗಾಗಿ ಇಲ್ಲ ದ್ರಾಕ್ಷಾರಸದ ಕುರಿತಾಗಿರುವಂತ ಹಾಡುಗಳನ್ನು ಆಡುವುದು ಆ ಸಮಯದಲ್ಲಿರುವಂತ ಅಂಬರೀಷ ಬಹಳ ಚೆನ್ನಾಗಿ ಆಮೇಲೆ ಕಾಣುವಂತೆಯೂ ಸಹಾಯವಾಗುತ್ತದೆ. ಮುಂದಿನ ವಿಷಯ, ದ್ರಾಕ್ಷಾರಸಕ್ಕಾಗಿ ಪ್ರಾರ್ಥನೆ ಮಾಡಿ ಅದನ್ನು ಕೊಟ್ಟಿದ ನಂತರವಾಗಿ ದ ಬ್ರೆಡ್ ಅಂಡ್ ದಿ ವೈನ್ ದಟ್ ಆರ್ ಲೆಫ್ಟೆಡ್ ರಿಮೈನಿಂಗ್. ಹಾಗಾದರೆ ಕರ್ತನ ಮೇಜು ನಡೆಸಿದಾದ್ಮೇಲೆ ಸ್ವಲ್ಪ ದ್ರಾಕ್ಷಾರಸವು ಬ್ರೆಡ್ಡು ರೊಟ್ಟಿಯು ಏನಾಗುತ್ತದೆ, ಉಳಿದಿರುತ್ತದೆ. ಆ ಉಳಿದಿರುವುದನ್ನ ಏನಕ್ಕೆ ಅದು ಉಳಿದಿದೆ ಎಂಬುದಾಗಿ ನಾವು ಬಹಳ ಕೃತ್ಯವಾಗಿ ಹೇಳಬೇಕು. ಇದಕ್ಕಿಂತ ಮುಂಚಿತ ವಿಡಿಯೋದಲ್ಲಿ ನಾವು ಅದನ್ನ ಹೇಳಿದ್ದೇವೆ, ಅದು ಏನನ್ನ ಸೂಚಿಸುವುದು ಎಂಬುದಾಗಿ. ಆ ಕೃತ್ಯವಾದಂತ ಕಾರ್ಯ 2 ಕಾರ್ಯಗಳನ್ನ ಇಂಪಾರ್ಟೆಂಟ್ ಆಗಿ ನಮಗೆ ತಿಳಿಸುತ್ತಾ ಇದೆ. ಅದು ನಾವು ಹೇಳಬೇಕು. ಒಂದು, ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಇದುವರೆಗೆ ಬಂದಿಲ್ಲ ಎಂಬುದಾಗಿ. ಯೇಸು ಬರುವಾಗ ಭೂಮಿಯಲ್ಲಿ ಕರ್ತನ ಮೇಜು ನಿಂದು ಹೋಗುತ್ತೇವೆ. ಎರಡನೇದಾಗಿ ಅದು ತೋರಿಸುವುದು
ಉಳಿದಿರುವಂತ ರೊಟ್ಟಿ ಮತ್ತು ದ್ರಾಕ್ಷಾರಸವು ಇಲ್ಲಿ ಕೂಡಿ ಬಂದಿರುವಂತ ಜನರಲ್ಲಿ ನಮ್ಮ ಮಾಂಸದಿಂದ ಮಾಂಸವು, ನಮ್ಮ ರೊಟ್ಟಿ, ನಮ್ಮ ರಕ್ತದಿಂದ ರಕ್ತವೂ ಆದಂತ ಅನೇಕರು ಇದರಲ್ಲಿ ಪಾಲುಗಾರರಾಗುವುದಕ್ಕಾಗಿದೆ. ಅವರ ಪಾಲು, ಅವರ ಹಕ್ಕು ಇಲ್ಲಿ ಉಳಿದಿದ್ದೇವೆ. ಅವರು ಮುಂದಿನ ದಿವಸ ಇದರಲ್ಲಿ ಪಾಲುಗಾರರಾಗುವುದಕ್ಕಾಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ನಾವು ಅವರಿಗೆ ತಿಳಿಸಬೇಕು. ಸೊ ನೀವು ಪ್ರಾರ್ಥನೆ ಮಾಡಿರಿ. ನಾವು ಕರ್ತನ ಮೇಜ್ ಅನುಭವಿಸುವ ಸಮಾಧಾನ, ಸಂತೋಷವನ್ನು ಅನುಭವಿಸುವ ಹಾಗೆ ನಮ್ಮ ಜೊತೆ ಇರುವವರು ಕೂಡ ಕರ್ತನ ಮೇಜಿಗೆ ಬರಬೇಕು. ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಾವು ಅವರಿಗೆ ತಿಳಿಸಿಕೊಡಬೇಕು ಎಂಬುದಾಗಿ. ಕೊನೆಯದಾಗಿ ಕರ್ತನ ಮೇಜಿನ ಸೇವೆಯ ಕೊನೆಯ ಭಾಗಕ್ಕೆ ನಾವು ಬರುವಾಗ, ದಿ ಎಂಡಿಂಗ್ ಪಾರ್ಟ್, ಅದರ ಕೊನೆಯ ಭಾಗಕ್ಕೆ ಬರುವಾಗ, pastor should read 1 Thessalonians chapter 5 verse 14 to 28. ಪಾಸ್ಟರ್ ಅದನ್ನ ಓದಬೇಕು. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯದಿಂದ 22ನೇ ವಾಕ್ಯದವರೆಗೂ ಸೇವಕರದನ್ನು ಓದಬಹುದು. ಇಲ್ಲದಿದ್ದರೆ ಬೇರೆ ಯಾರಾದರೂ ಸಭೆಯ ವಿಶ್ವಾಸಿಗಳಲ್ಲಿ, ಯೌವನಸ್ಥರಲ್ಲಿ, ಆಮೇಲೆ ಪುರುಷರುಗಳಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕರೆದು ಅದನ್ನು ಓದುವುದಕ್ಕಾಗಿ ಹೇಳಬಹುದು. ಅವರದನ್ನು ಓದಿದ ನಂತರವಾಗಿ ವಚನ ಹೇಳುವುದಾಗೆ ಸಹೋದರಗಳು ಆಗಿ ಪರಿಶುದ್ಧವಾದಂತ ಪವಿತ್ರವಾದಂತ ಮುದ್ದನ್ನಿಟ್ಟು ವಂದಿಸಿ, ಅಂದ ಸಮಯದಲ್ಲಿ ಒಂದು ನಿರೀಕ್ಷೆಯ ಹಾಡನಾಡಿ ಪ್ರಾರ್ಥನೆ ಮಾಡಿ ಆಶೀರ್ವಾದವನ್ನ ಹೇಳಬಹುದು. ಇಲ್ಲ, ಪ್ರಾರ್ಥನೆ ಮಾಡಿ ನಂತರವಾಗಿ ಮುಂದಿನ ಕಾರ್ಯಕ್ರಮಕ್ಕೆ ನಿಮಗೆ ಹೋಗಬಹುದು. ಪ್ರಿಯರೇ, ಕರ್ತನ ಮೇಜು ಹೇಗೆ ನಡೆಸಿಕೊಡಬೇಕು ಎಂಬುದಾಗಿ ಕೂಡ ನಾವು ಇವತ್ತು ಕಲಿತಿದ್ದೇವೆ. ಸೊ ಹಾಗಾದರೆ ಇವತ್ತು ಕರ್ತನ ಮೇಜಿನ ವಿಷಯ ಬಗ್ಗೆ ನಾವು ಪೂರ್ತಿಯು ಚಿಂತಿಸಿದ್ದೇವೆ. ಮುಂದೆ ಮತ್ತೊಂದು ವಿಡಿಯೋ ಆಗಿ ಮತ್ತೊಂದು ಅಪೊಸ್ತಲರು ಕಲಿಸಿರುವಂತ ಉಪದೇಶಗಳಲ್ಲಿ ಮತ್ತೊಂದು ಉಪದೇಶವನ್ನ ನಮಗೆ ಚಿಂತಿಸಿಕೊಂಡು ಆಮೇಲೆ ಪ್ರಾರಂಭಿಸೋಣ ಎಂಬುದಾಗಿ ಹೇಳಿ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ದೇವ ನಮ್ಮನ್ನೆಲ್ಲರನ್ನ ಎಲ್ಲವಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು. ಮತ್ತೊಂದು ಆವರ್ತಿ ಪ್ರಿಯರೇ, ಈ ಟ್ರೂ ವಿಷನ್ ಚಾನೆಲ್ ನಡೆಸುತ್ತಿರುವಂತ ಈ ಯೂಟ್ಯೂಬ್ ಚಾನೆಲ್ ಅನ್ನ ಎಲ್ಲರಿಗೂ ತಿಳಿಸಿರಿ. ಅದನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನು ಅನೇಬಲ್ ಮಾಡಿಕೊಂಡು ಆಮೇಲೆ ನಮ್ಮ ನೆರೆಯವರಿಗೆ, ನಮ್ಮ ಸ್ವಂತದವರಿಗೆಲ್ಲ ಈ ವಿಡಿಯೋ ಸ್ವಲ್ಪ ಶೇರ್ ಮಾಡಿಕೊಡಿರಿ. ನೋಡಕ್ ಅವರಿಗೆ ಹೇಳಿರಿ. ಅದು ನಮಗೆ ನೀವು ತೋರಿಸುವಂತ ನಿಮ್ಮ ಸಹಾಯವಾಗಿರುತ್ತದೆ. ಸೊ ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ ಯು.